ನೋಡಿ, ಇದು ಕರ್ನಾಟಕದಲ್ಲಿ ಖಾಸಗಿ ಶಾಲೆ ಮಾಡ್ಕೊಂಡಿದ್ದೀರೋ ಅಥವಾ ಸರ್ಕಾರಿ ಶಾಲೆನೋ ಏನಾದರೂ ಆಗಲಿ, ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲು ಬೆಲೆ ಕೊಡಬೇಕು. ಯಾಕಿದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಕನ್ನಡ ಮಾತಾಡೋದಕ್ಕೆ ಶಾಲೆಯಲ್ಲಿ ಮಕ್ಕಳಿಗೆ ಫೈನ್ ಹಾಕಿದಾರಂತೆ, ದಂಡ ವಸೂಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸಿಂಧಿ ಹೈಸ್ಕೂಲ್ಗೆ ಶಿಕ್ಷಣ ಇಲಾಖೆ ನೋಟಿಸ್ ಕೊಟ್ಟಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪತ್ರ ಹಿನ್ನೆಲೆ ನೋಟಿಸ್ ನೀಡಲಾಗಿದೆ. ಬೆಂಗಳೂರಿನ ಕುಮಾರ ಪಾರ್ಕ್ ಬಳಿಯ ಸಿಂಧಿ ಹೈಸ್ಕೂಲ್ ಇದು. ವಿದ್ಯಾರ್ಥಿಗಳು ಕನ್ನಡ ಮಾತಾಡಿದಕ್ಕೆ ದಂಡ ಹಾಕಿದ್ದಾರೆ. ಈ ಸಂಬಂಧ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಾಕಷ್ಟು ದೂರುಗಳು ಹೋಗಿದ್ವು. ದೂರುಗಳು ಬಂದ ಹಿನ್ನೆಲೆ ಸಿಂಧಿ ಹೈಸ್ಕೂಲ್ಗೆ ನೋಟಿಸ್ ಕೊಟ್ಟಿದೆ ಶಿಕ್ಷಣ ಇಲಾಖೆ. ಬೆಂಗಳೂರು ಉತ್ತರದ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆ ವೇಳೆ ದಂಡ ವಸೂಲಿ ಮಾಡಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದೆ ಶಿಕ್ಷಣ ಇಲಾಖೆ. ಸಿಂಧಿ ಹೈಸ್ಕೂಲ್ ಅವ್ರಿಗೆ ನಾನು ಕೇಳ್ತೀನಿ, ನೀವು ಕರ್ನಾಟಕದಲ್ಲಿದ್ದೀರಾ ಅಥವಾ ಬೇರೆ ಯಾವುದಾದ್ರೂ ರಾಜ್ಯದಲ್ಲಿದ್ದೀರಾ? ನೀವು ಶಾಲಾ ಮಕ್ಕಳಿಗೆ ಬೋಧಿಸುವಂತಹ ಮೀಡಿಯಂ ಯಾವುದೇ ಆಗಿರಲಿ, ಅದು ಕನ್ನಡ ಮೀಡಿಯಂ ಆಗಿರಲಿ, ಇಂಗ್ಲಿಷ್ ಮೀಡಿಯಂ ಆಗಿರಲಿ, ಆದರೆ ಮಕ್ಕಳು ಒಳಗಡೆ ಕನ್ನಡ ಮಾತಾಡಬಾರ್ದು ಅಂತ ಹೇಳೋದಕ್ಕೆ ನಿಮ್ಗೆ ಏನ್ರಿ ಅಧಿಕಾರ ಇದೆ? ಶಾಲೆ ಒಳಗಡೆ ಮಕ್ಕಳು ಕನ್ನಡ ಮಾತಾಡಬಾರ್ದು ಅಂತ ಹೇಳೋದಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ? ಯಾರು ಅಧಿಕಾರ ಕೊಟ್ಟವರು? ನೋಟಿಸಿನ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ಇದು ಸಿಂಧಿ ಹೈಸ್ಕೂಲ್ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಎಲ್ಲಾ ಶಾಲೆಗಳಿಗೂ ಅಪ್ಲೈ ಆಗುತ್ತೆ. ಬೇರೆ ಬೇರೆ ಖಾಸಗಿ ಶಾಲೆಗಳಿಗೂ ಇದು ಅಪ್ಲೈ ಆಗುತ್ತೆ. ನೀವುಗಳು ಸ್ಕೂಲ್ ಓಪನ್ ಮಾಡಿರೋದು ಕರ್ನಾಟಕದಲ್ಲಿ. ನೀವು ಪಾಠ ಮಾಡೋಲ್ಲ, ಮೀಡಿಯಂ ಯಾವ್ದು ಬೇಕಾದ್ರೂ ಇಟ್ಕೊಳ್ಳಿ. ಇಂಗ್ಲಿಷ್ ಮೀಡಿಯಂ ಅಲ್ಲಾದ್ರೂ ಪಾಠ ಮಾಡಿ, ಕನ್ನಡ ಮೀಡಿಯಂ ಅಲ್ಲಾದ್ರೂ ಪಾಠ ಮಾಡಿ. ಆದ್ರೆ ಮಕ್ಕಳು ಇಲ್ಲಿ ಕನ್ನಡ ಮಾತಾಡದೆ ಇನ್ಯಾವ ಭಾಷೆ ಮಾತಾಡ್ತಾರೆ? ಇಲ್ಲಿನ ಲೋಕಲ್ ಲ್ಯಾಂಗ್ವೇಜ್, ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಮಾತಾಡದೆ ಯಾವ ಭಾಷೆ ಮಾತಾಡಬೇಕು? ನಿಮ್ಗೆ ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತೀರಾ ನೀವು? ನಾಚಿಕೆ ಆಗಲ್ವಾ ನಿಮ್ಗೆ? ಅಷ್ಟೊಂದು ಇತ್ತು ಅಂದ್ರೆ ಎತ್ಕೊಂಡು ನಿಮ್ ಸ್ಕೂಲ್ ಶಿಫ್ಟ್ ಮಾಡ್ಕೊಳ್ಳಿ ಬೇರೆ ಯಾವ್ದಾದ್ರು ಸ್ಟೇಟ್ಗೆ. ಪ್ರತಿನಿಧಿ ಸುಷ್ಮಿತಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಷ್ಮಿತಾ, ಖಾಸಗಿ ಶಾಲೆಗಳಾಗ್ಲಿ ಯಾವ್ದಾದ್ರು ಶಾಲೆಗಳಾಗ್ಲಿ ಇರೋದು ಕರ್ನಾಟಕದಲ್ಲಿ ಅಂದ ಮೇಲೆ ಇಲ್ಲಿನ ಮಕ್ಕಳು ಕನ್ನಡ ಮಾತಾಡೋದ್ರಲ್ಲಿ ಏನ್ ತಪ್ಪಿದೆ? ಅದಕ್ಕೆ ಫೈನ್ ಹಾಕ್ತಾರೆ ಅಂತಾಯ್ತು ಅಂತ ಆದ್ರೆ, ಅಷ್ಟೊಂದು ಇವ್ರಿಗೆ ಕರ್ನಾಟಕದಲ್ಲಿ ಕನ್ನಡ ಮಾತುಗಳನ್ನ ಕೇಳಕ್ ಇವ್ರಿಗೆ ಹಿಂಸೆ ಆಗುತ್ತೆ ಅಂದ್ರೆ ಬೇರೆ ಯಾವ್ದಾದ್ರು ರಾಜ್ಯಕ್ಕೆ ಹೋಗಿ ಇವ್ರ ಶಾಲೆನ ಶಿಫ್ಟ್ ಮಾಡ್ಕೊಳ್ಳಿ ಅಲ್ವಾ? ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾಯ್ಕೊಡೆ ಅಂತ ತಲೆ ಎತ್ತಿರುವಂತಹ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡಕ್ಕೆ ಯಾವುದೇ ರೀತಿ ಸ್ವಂತ ಮರ್ಯಾದೆಯೂ ಕೂಡ ಕೊಡ್ತಾ ಇಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಕುಮಾರ ಕೃಪಾ ರಸ್ತೆಯಲ್ಲಿರುವಂತಹ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಮನೆಯ ಕೂಗಳತೆಯಲ್ಲಿ ಇರುವಂತಹ ಶಾಲೆ ಒಂದರಲ್ಲಿ ಈ ಹಿಂದೆಯೂ ಕೂಡ ಈ ಒಂದು ಸಿಂಧಿ ಶಾಲೆ ಸಾಕಷ್ಟು ಕೆಲವೊಂದಿಷ್ಟು ವಿಚಾರಕ್ಕೆ ಸುದ್ದಿ ಆಗಿತ್ತು. ಅದೇ ರೀತಿಯಲ್ಲಿ ಈಗ ಸುದ್ದಿ ಆಗ್ತಾ ಇರೋದು ಏನಂತ ಹೇಳಿದ್ರೆ, ಕನ್ನಡ ಮಾತಾಡಿದ್ದಕ್ಕೆ ಸ್ಕೂಲಲ್ಲಿ ಫೈನ್ ಆಗ್ತಾ ಇದ್ದಾರೆ ಅಂತ ಹೇಳಿ. ಪ್ರಮುಖವಾಗಿ ಅಂದ್ರೆ ಯಾರೇ ಒಬ್ಬ ವಿದ್ಯಾರ್ಥಿಯು ಕೂಡ ಪ್ರಥಮವಾಗಿ ಮಾತೃಭಾಷೆಯಲ್ಲಿ ಕಲಿಕೆಯನ್ನ ಕಲಿಬೇಕಾಗುತ್ತೆ. ಆದ್ರೆ ಈ ಒಂದು ಶಾಲೆಯಲ್ಲಿ ಕನ್ನಡ ಮಾತಾಡಿರೋದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಫೈನ್ ಅನ್ನ ಹಾಕಿದ್ರು. ಸೊ ಈ ವಿಚಾರವಾಗಿ ಪೋಷಕರು ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೂ ಕೂಡ ದೂರನ್ನ ನೀಡಿದ್ರು. ಸೊ ಇದರಿಂದ ಎಚ್ಚೆತ್ತಂತಹ ಪುರುಷೋತ್ತಮ್ ಬಿಳಿಮಲೆ ಅವರು ಶಿಕ್ಷಣ ಇಲಾಖೆಗೆ ಒಂದು ಪತ್ರವನ್ನ ಬರೀತಾರೆ. ಹಾಗೆ ಪ್ರಮುಖವಾಗಿ ಉತ್ತರ ವಲಯದ ಉಪನಿರ್ದೇಶಕರಿಗೆ ಒಂದು ಪತ್ರವನ್ನ ಬರೀತಾರೆ. ಈ ಒಂದು ಶಾಲೆಯಲ್ಲಿ ಕನ್ನಡ ಮಾತಾಡಿರೋದಕ್ಕೆ ಫೈನ್ ಅನ್ನ ಹಾಕ್ತಾ ಇದ್ದಾರೆ, ಈ ಒಂದು ಶಾಲೆಯ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ. ಕೂಡಲೇ ಉಪನಿರ್ದೇಶಕರು ಕೂಡ ಹೋಗಿ ಶಾಲೆಯಲ್ಲಿ ಚೆಕ್ ಮಾಡಿದಾಗ, ವಿದ್ಯಾರ್ಥಿಗಳ ಜೊತೆ ಮಾತಾಡಿದಾಗ, ಹೌದು ಇಲ್ಲಿ ಕನ್ನಡ ಮಾತಾಡಿದ್ರೆ ಫೈನ್ ಅನ್ನ ಹಾಕ್ತಾರೆ ಅನ್ನೋಂತಹ ವಿಚಾರವನ್ನ ಸ್ವತಃ ವಿದ್ಯಾರ್ಥಿಗಳೇ ಒಪ್ಕೊಂಡಿದ್ದಾರೆ. ಹೀಗಾಗಿ ಆ ಒಂದು ಶಾಲೆಗೆ ಇವಾಗ ನೋಟಿಸ್ ಅನ್ನು ಕೂಡ ಶಿಕ್ಷಣ ಇಲಾಖೆ ನೀಡಿರುವಂತಹದ್ದು ಕಾದ್ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಪಠ್ಯಪುಸ್ತಕದಲ್ಲಿ ತಮ್ಮಣ್ಣ ಅವರ ಅಂದ್ರೆ ನಟಿ ತಮ್ಮಣ್ಣ ಅವರ ಪಾಠವನ್ನ ಕೂಡ ಇರಿಸಲಾಗಿತ್ತು. ಸೊ ಹೀಗಾಗಿ ಸಾಕಷ್ಟು ವಿರೋಧವೂ ಕೂಡ ಆ ಒಂದು ಸಂದರ್ಭದಲ್ಲಿ ವ್ಯಕ್ತವಾಗಿತ್ತು. ಸೊ ಹೀಗಾಗಿ ಕಾದ್ ನೋಡ್ಬೇಕಾಗಿದೆ ಶಿಕ್ಷಣ ಇಲಾಖೆ ಈ ಒಂದು ಶಾಲೆಯ ವಿರುದ್ಧ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಹೇಳಿ. ಅಂದ್ರೆ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರುವಂತಹದ್ದು, ಕರ್ನಾಟಕದಲ್ಲಿ ಕನ್ನಡವನ್ನ ಹೇಳ್ಕೊಳ್ಳುವಂತಹ ಶಾಲೆ ಇಲ್ಲ ಅಂತ ಹೇಳಿದ್ರೆ ಅಥವಾ ಮಾತಾಡ್ಲಿಕ್ಕೂ ಕೂಡ ಅವಕಾಶ ಇಲ್ಲದಂತಹ ಶಾಲೆ ನಮ್ಗೆ ಬೇಡ ಅಂತ ಹೇಳ್ತಾ ಇರುವಂತದ್ದು. ಬಹುಶಃ ಈ ಒಂದು ಶಾಲೆಯ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆ ಇದೆ ಸಿಂಧೂರ. ಓಕೆ ಸುಷ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.